ಈಗ ಒಂದು ಹುಡುಗಿದು ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಅವಳು ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋದ್ಮೇಲೆ ಅವಳ ಕಡೆಯಿಂದ ಇರೋ ಅಷ್ಟು ಕರ್ಮ ಪಾಪಗಳೆಲ್ಲ ಕಡ್ದು ಹೋಗಿ ಆ ಗಂಡನ ಮನೆ ಕಡೆ ಏನಿರುತ್ತೆ ಅದಕ್ಕೆ ಅವಳು ಒಕ್ಕೊಬೇಕಾ ಅಥವಾ ಈ ಕಡೆಯಿಂದನೂ ಬರುತ್ತೆ ಕರ್ಮಗಳು? ಅಲ್ಲೂ ಶಿ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಕಾರ್ಮಿಕ್ ಲೈನೇಜ್ ಅಲ್ವಾ. ಸೊ ಇಲ್ಲೊಂದ್ ಕಡೆನೂ ಕನೆಕ್ಟ್ ಆಗಿದ್ದಾರೆ, ಅಲ್ಲೊಂದ್ ಕಡೆನೂ ಕನೆಕ್ಟ್ ಆಗಿದ್ದಾರೆ. ಇನ್ನೂ ಒಂದ್ ಏನಂದ್ರೆ ನೀವು ಹುಟ್ಬೇಕಂದ್ರೆ ನೀವು ಡಿಸೈಡ್ ಮಾಡ್ತೀರಾ ಹುಡುಗಿಯಾಗಿ ಹುಟ್ಬೇಕಾ ಹುಡುಗಾಗ್ ಹುಟ್ಬೇಕಾ ಅಂತ ಹೇಳಿ. ಅಂದ್ರೆ ಆತ್ಮ ಡಿಸೈಡ್ ಮಾಡುತ್ತೆ. ಹೌದು ಹೌದು, ಆತ್ಮ ಡಿಸೈಡ್ ಮಾಡುತ್ತೆ ನಾನು ಹುಡುಗಿಯಾಗಿ ಹುಟ್ಟಬೇಕಾ ಹುಡುಗ ಆಗಿ ಹುಟ್ಟಬೇಕಾ. ಆಮೇಲೆ ಇನ್ನೊಂದು, ನಮಗೆ ಕೇವಲ ನಮ್ಮಿಂದ, ತಂದೆ ತಾಯಿಯಿಂದ, ಪೂರ್ವಜರಿಂದ ಮಾತ್ರ ಅಲ್ಲದೆ ನಾವು ಏನ್ ದೇಶದಲ್ಲಿ ಹುಟ್ಟಿರ್ತೀವಿ ಅಲ್ಲಿಂದನೂ ಕೂಡ ಕರ್ಮ ಬರುತ್ತೆ. ದೇಶ ಯಾವ ದೇಶದಲ್ಲಿ ನೀವು ಹುಟ್ಟಿರ್ತೀರಾ ದಟ್ ಇಸ್ ಕಾಲ್ಡ್ ಮಾಸ್ ಕರ್ಮ. ಫಾರ್ ಎಕ್ಸಾಂಪಲ್ ಈಗ ಯಾರೊಬ್ರು ಗುರುಗಳಿದ್ದಾರೆ, ಈಗ ಶ್ರೀಧರ್ ಸ್ವಾಮಿಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ನೀವು ಆ ಗ್ರೂಪಿಗೆ ಹೋಗಿ ಸೇರ್ಕೊಂಡ್ರೆ ಅವ್ರು ಏನ್ ಒಳ್ಳೆ ಕರ್ಮ ಮಾಡ್ತಾರೆ ಅದ್ರಲ್ಲಿ ಒಂದು ಪಾರ್ಟ್ ನಿಮ್ಗೂ ಬರುತ್ತೆ, ಬಿಕಾಸ್ ಇಟ್ ಇಸ್ ಗ್ರೂಪ್ ಕರ್ಮ. ಈಗ ಕೆಲವರು ನೀವು ನೋಡ್ಬೋದು, ಈಗ ಕ್ಲೈಮೇಟ್ ಆಕ್ಟಿವಿಸ್ಟ್ಗಳು ಇರ್ತಾರೆ, ಎಲ್ಲರೂ ಒಂದ್ ಕಡೆ ಹೋಗ್ಬಿಟ್ಟು ಏನಂತಾರೆ ಹೇಳಿ ವಾತಾವರಣನ ನಾವು ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಆಕ್ಟಿವಿಸಮ್ ಮಾಡ್ತಾರಲ್ಲ, ದಟ್ ಈಸ್ ಅಗೇನ್ ಲೈಕ್ ಗ್ರೂಪ್ ಕರ್ಮ. ಕೆಲವೊಂದು ಸೋಲ್ಗಳು ದೇ ವುಡ್ ಹವ್ ಡಿಸೈಡೆಡ್ ನಾವು ಭೂಮಿಗೆ ಹೋದ್ಮೇಲೆ ಇದೊಂದು ಮಿಷನ್ ಮಾಡೋಣ, ಈ ತರ ಒಂದು ಭೂಮಿಗೆ ಒಂದು ಒಳ್ಳೇದ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತವೆ. ಅವಾಗ ದೇ ಗೋ ಅಂಡ್ ಬಿಕಮ್ ಅ ಪಾರ್ಟ್ ಆಫ್ ದಟ್ ಸೋಲ್ ಗ್ರೂಪ್. ಈಗ ರಾಯರನ್ನ ಒಂದಷ್ಟು ಜನ ಆರಾಧಿಸ್ತಾರೆ. ಈಗ ರಾಯರು ಮಾಡಿದಂತಹ ಪುಣ್ಯಗಳು ಇವಾಗ ಅವ್ರನ್ನ ಆರಾಧಿಸ್ತಾ ಇರೋರಿಗೂ ಕೂಡ ಬರುತ್ತಾ? ಪುಣ್ಯ ಅನ್ನಕ್ಕಿಂತ ಅವರು ಆ ನೆಗೆಟಿವ್ ಕರ್ಮನ ತಗೋತಾರೆ, ಟು ಅ ಸರ್ಟನ್ ಲೆವೆಲ್ ತೆಗಿತಾರೆ. ಅದಕ್ಕೆನೆ ನೀವು ಎಷ್ಟೇ ಕಷ್ಟ ಆದ್ರೂ ಕೂಡ ನೀವು ಹೋಗಿ, ಎಷ್ಟೇ ಕಷ್ಟ ಇದ್ರು ನೀವು ಹೋಗಿ ಅವ್ರ ಹತ್ರ ಬೇಡುವಾಗ ಪೂರ್ತಿ 100% ಇಲ್ದಿದ್ರು ಅಟ್ಲೀಸ್ಟ್ ರಿಲೀಫ್ ಸಿಗತ್ತೆ ನಿಮಗೆ. ಅದಕ್ಕೆ ಅವ್ರನ್ನ ಸದ್ಗುರುಗಳು ಅಂತ ಕರೆಯುವಂತದ್ದು. ಈಗ ವರದಳ್ಳಿಲಿರೋ ಶ್ರೀಧರ ಸ್ವಾಮಿಗಳಿರ್ಬೋದು, ಸಕರಾಯಪಟ್ಟಣದ ವೆಂಕಟಾಚಲ ಗುರುಗಳಿರ್ಬೋದು, ಇವ್ರುಗಳೆಲ್ಲ ಸದ್ಗುರುಗಳು. ಏಂತಕ್ಕೆ ಅಂತಂದ್ರೆ ಅವರು ದೇಹವನ್ನ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ಎನರ್ಜಿ ಲೆವೆಲ್ ಅಲ್ಲಿ ಅವ್ರು ಸ್ಟಿಲ್ ಇನ್ನೂ ಅಲ್ಲೇ ಇದ್ದಾರೆ. ಹಾಗಾಗಿ ಅವರು ಹೀಸ್ ಹೆಲ್ಪಿಂಗ್ ಪೀಪಲ್. ಕೇಳ್ತಾ ಹೋದ್ರೆ ಹಾಗೆ ಕೇಳ್ತಾನೆ ಇರ್ಬೇಕು ಅನ್ನೋ ಅಷ್ಟೊಂದು ವಿಷಯಗಳಿದೆ ತಿಳ್ಕೊಳ್ಳೋ ಅಂತದ್ದು. ಸೊ ಇವಾಗ ಸಾವು ಅಂತ ಬಂದ್ರೆ ಈ ಇಷ್ಟೇ ವಯಸ್ಸಿಗೆ ಸಾಯ್ಬೇಕು, ಇಷ್ಟೇ ದಿನಕ್ಕೆ ಸಾಯ್ಬೇಕು ಅಂತ ಏನಾದ್ರೂ ಇರುತ್ತಾ, ಅಥವಾ ಒಳ್ಳೆ ಸಾವು ಕೆಟ್ಟ ಸಾವು ಅಂತ ಕೂಡ ಇದೆಯಾ? ನೀವು ತುಂಬಾ ಅಗೇನ್ ವಿ ವಿಲ್ ಗೋ ಬ್ಯಾಕ್ ಟು ಕರ್ಮ. ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದು ನೀನ್ ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ ನಿಂಗೆ ತುಂಬಾ ಬೇಗ ಸಾವು ಬರುತ್ತೆ, ಆಯ್ತಾ. ಮತ್ತೆ ತುಂಬಾ ಒಳ್ಳೆ ರೀತಿಯಲ್ಲೂ ಸಾವು ಬರುತ್ತೆ. ಈಗ ನಿದ್ದೆಲೆ ಸಾವು ಬರುವಂಥದ್ದು, ಇಲ್ಲ ಅಂತಂದ್ರೆ ಜಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಇಮಿಡಿಯೇಟ್ ಆಗಿ ಸಾಯುವಂಥದ್ದು, ಈ ತರ ಎಲ್ಲ ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ. ಅದೇ ಕೆಟ್ಟ ಕರ್ಮ ಮಾಡಿದ್ರೆ ಹಾವು ಕಚ್ಚಿಸ್ಕೊಂಡು ಸಾಯುವಂಥದ್ದು, ಇಲ್ಲ ಯಾರಾದ್ರೂ ಒಂದು ಚಾಕು ಹಾಕುವಂಥದ್ದು, ಇಲ್ಲ ಅಂದ್ರೆ ಆಕ್ಸಿಡೆಂಟ್ಸು, ಮರ್ಡರು, ಇದೆಲ್ಲ ಬಂದು ನೆಗೆಟಿವ್ ಕರ್ಮ ಮಾಡಿದ್ರೆ ಆಗುವಂತಹ ಸಾವುಗಳು. ಅಂಡ್ ಅಗೇನ್ ಲೈಕ್ ಐ ಟೋಲ್ಡ್ ಅಲ್ಲ, ಇಷ್ಟೇ ದಿನ ಬದುಕಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಟೈಮ್ ಫ್ರೇಮ್ ಅಂತ ಇರುತ್ತೆ. ಬಟ್ ಕೆಲವು ಸಲ ಏನಾಗತ್ತೆ ಅಂದ್ರೆ ಬೇರೆ ಒಂದು ಆತ್ಮ ಅಥವಾ ಸೋಲ್ ಬಂದು, ಇಲ್ಲಪ್ಪ ನಂದು ಒಂದು 3 ವರ್ಷ ನಾನು ಅವಳಿಗೆ ಕೊಡ್ತೀನಿ, ಸೊ ಅವಳು ಬದುಕಲಿ, ಅವಳು ಸಾವು ನಾನು ತಗೋತೀನಿ ಅಂತ ಹೇಳಿ ತುಂಬಾ ರೇರ್ ಕೇಸಸ್ ಅಲ್ಲಿ ಈವನ್ ದಟ್ ಕ್ಯಾನ್ ಹ್ಯಾಪನ್. ಆವಾಗ ಏನಾಗುತ್ತೆ ಅವ್ರ ಲೈಫ್ ಟೈಮು ಏನಂತಾರೆ ಹೇಳಿ ಎಕ್ಸ್ಟೆಂಡ್ ಆಗಬಹುದು ಅಂತ ಹೇಳಿ. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ನಮ್ಮ ದೇಹದಿಂದ ಯಾವಾಗ ಆತ್ಮ ಹೊರಗಡೆ ಹೋಗ್ತಾ ಇದೆ, ಲಾಸ್ಟ್ 6 ನಿಮಿಷ ನಾನು ಏನು ಹೇಳಿದ್ನಲ್ಲ, ನಾವು ಏನೇನೆಲ್ಲ ಮಾಡಿರ್ತೀವಿ ಅದೆಲ್ಲ ಒಂದು ಪ್ಲೇ ಆಗತ್ತೆ ಫಿಲ್ಮ್ ಥರ. ಆ ಟೈಮಲ್ಲಿ ನೀನು ತುಂಬ ಒಳ್ಳೆ ವ್ಯಕ್ತಿ ಆಗಿದ್ದು ದೇವರದೆಲ್ಲ ಧ್ಯಾನ ಮಾಡ್ಕೊಂಡೆಲ್ಲ ಮಾಡ್ಕೊಂಡಿದ್ದಾಗ ನಿಂಗೇನು ಅನ್ಸುತ್ತೆ, ಅಯ್ಯೋ ಇದು ದೇಹ ಒಂದು ಬಟ್ಟೆ ಇದ್ದಂಗೆ, ಈ ದೇಹ ಬಿಟ್ಮೇಲೆ ಬೇರೆ ದೇಹ ಸಿಗತ್ತೆ, ಹೋಗೋಣ ಬಿಡು ಅಂತ ನೀನು ಖುಷಿಯಾಗಿ ಹೋಗ್ಬಿಡ್ತೀಯ. ಅದೇ ನೀನು ಯಾವಾಗ ಅಯ್ಯೋ ಇಲ್ಲಪ್ಪ ನನ್ನ ಮಕ್ಕಳು ನೋಡು, ಅಥವಾ ನನ್ನ ದುಡ್ಡು ನೋಡು, ನಾನು ಇನ್ನೂ ಒಂದು ಸ್ವಲ್ಪ ದಿನ ಬದುಕಬೇಕಿತ್ತು, ಅಥವಾ ನನಗೆ ಪವರ್ ಬೇಕು, ನಾನು ಇನ್ನೂ ಒಂದು ಒಳ್ಳೆ ಇದು ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ನೀನು ದೇಹವನ್ನು ಬಿಟ್ಟರೆ, ಮತ್ತೆ ಪುನಃ ನೀನು ನೆಕ್ಸ್ಟ್ ಲೈಫ್ ಟೈಮಲ್ಲಿ ನೀನು ಯಾವಾಗ ದೇಹ ತಗೋತೀಯ, ನಿನ್ನ ಆಸೆಗೆ ಅನುಗುಣವಾಗಿ ನೀನು ದೇಹವನ್ನು ತಗೋತೀಯ. ಫಾರ್ ಎಕ್ಸಾಂಪಲ್ ನೀನು ಬಾಡಿಯಿಂದ ಎಕ್ಸಿಟ್ ಆಗುವಾಗ ನನಗೆ ಫೇಮ್ ಬೇಕು, ನನಗೆ ನೇಮ್ ಬೇಕು, ನನಗೆ ದುಡ್ಡು ಬೇಕು ಅಂತ ನೀವೇನಾದರೂ ಅಂದ್ಕೊಂಡು ದೇಹವನ್ನು ಬಿಟ್ಟರೆ, ನೆಕ್ಸ್ಟ್ ಲೈಫ್ ಟೈಮಲ್ಲಿ ಯು ವಿಲ್ ಬಿ ಬಾರ್ನ್ ಇನ್ ಅ ಫ್ಯಾಮಿಲಿ ವೇರ್ ನೇಮು ಫೇಮು ಎಲ್ಲ ಸಿಗತ್ತೆ ನಿಮಗೆ. ಈಗ ಒಂದು ಮಾತಿದೆ ಹಿರಿಯರ ಕಾಲದಿಂದನೂ ಬಂದಿರುವಂಥದ್ದು, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಹೇಗೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಅಂದ್ರೆ
ಇದು ಕಂಟಿನ್ಯೂಸ್ ಆಯ್ತಾ, ಇದು ಕಂಟಿನ್ಯೂಸ್, ಇದಕ್ಕೆ ಬ್ರೇಕ್ ಅನ್ನೋದೇ ಇಲ್ಲ. ಅದೇ ನೀವೇನಾದ್ರೂ ತುಂಬಾ ಅಂದ್ರೆ ತುಂಬಾ ಏನಂತಾರೆ ಹೇಳಿ ಯಂಗ್ ಸೋಲ್ ಆಗಿದ್ರೆ ಬೇಗ ನೀವು ಮತ್ತೆ ಬಂದು ರೀಇನ್ಕಾರ್ನೇಷನ್ ಮಾಡ್ಕೊಂಡು ನೀವು ಹುಟ್ಟು ಬಿಡ್ತೀರಾ. ಅದೇ ಯೂಶಲಿ ಓಲ್ಡ್ ಸೋಲ್ಸ್ ಅಂದ್ರೆ ಅವ್ರೇನ್ ಮಾಡ್ತಾರೆ, ನಾನು ಇನ್ನೂ ಒಂದ್ ಸ್ವಲ್ಪ ಟೈಮ್ ಕಾಯ್ತೀನಪ್ಪ, ನಾನು ಇನ್ನೂ ಒಂದ್ ಸ್ವಲ್ಪ ದಿನ ಇರ್ತೀನಪ್ಪ ಅಂತ ಹೇಳ್ಕೊಂಡು ಅವ್ರು ಮತ್ತೆ ವಾಪಸ್ ಪುನಃ ಬರ್ತಾರೆ. ಅವ್ರು ಏನಕ್ಕೆ ಬರ್ತಾರೆ ಅಂತಂದ್ರೆ ಯಾವಾಗ ತನಕ ಈ ಕಾರ್ಮಿಕ್ ಬ್ಯಾಲೆನ್ಸ್ ಸೆಟಲ್ ಆಗಲ್ವೋ ಅದು ತನಕ ಈ ಪುನರಪಿ ಜನನ ಮತ್ತೆ ಈ ಪುನರಪಿ ಮರಣ ನಡೀತಾನೇ ಇರುತ್ತೆ ಆಯ್ತಾ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮಗೆ ಈ ವಾಟ್ ಯು ಸೇ ರೀಇನ್ಕಾರ್ನೇಷನ್ ಅಥವಾ ಇದು ಹುಟ್ಟು ಸಾವು, ನಂಗೆ ಇದರಿಂದ ಮುಕ್ತಿ ಬೇಕು ಅಂದ್ರೆ ಮೂರು ದಾರಿ ಏನು, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ. ಭಕ್ತಿ ಮತ್ತೆ ಜ್ಞಾನ ಯಾರು ಬೇಕಾದ್ರೂ ಮಾಡ್ಬೋದು ಆಯ್ತಾ, ಬಟ್ ಕರ್ಮ ಇದೆಯಲ್ಲ ಇಟ್ ಇಸ್ ಲೈಕ್ ವೆರಿ ವೆರಿ ಈಸಿ, ವೆರಿ ಈಸಿ. ಈ 2 ಯೋಗಗಳಿಗಿಂತನೂ ಕರ್ಮಯೋಗ ತುಂಬಾ ಅಂದ್ರೆ ತುಂಬಾ ಈಸಿ. ಅಂಡ್ ಅದೇನೆ ನಿಮಗೆ ಏನಂತಾರೆ ಹೇಳಿ ನಿರ್ವಾಣ ಅಥವಾ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಈಗ ಭಕ್ತಿ ಅಗೇನ್ ಇಟ್ಸ್ ಈಸಿ, ಜ್ಞಾನ ಅಂದ್ರೆ ಓದೋದು, ಜ್ಞಾನಾರ್ಜನೆ ಮಾಡ್ಕೊಳ್ಳೋದು, ಅದೆಲ್ಲ ನಿಮ್ಗೆ ಅದೆಲ್ಲ ಕಷ್ಟ ಆದ್ರೆ ಪರವಾಗಿಲ್ಲ. ಜಸ್ಟ್ ಕರ್ಮ ಅಂದ್ರೆ ಏನು, ನಿಂಗೆ ಹೆಲ್ಪ್ ಮಾಡೋಕ್ಕಾಗತ್ತಾ, ಹೆಲ್ಪ್ ಮಾಡು, ಮಾಡೋಕ್ಕಾಗಿಲ್ವಾ ಬಿಟ್ಬಿಡು ಅಷ್ಟೇ. ಅದು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಮಾಡಬೇಡ, ನೀನು ಇರೋಷ್ಟು ದಿನನೂ ಒಳ್ಳೇದು ಮಾಡ್ತಾನೇ ಇರು ಆಯ್ತಾ. ಒಂದು ಎರಡನೇದು, ನೀನು ಸತ್ತ ಮೇಲೆ ಇದೇ ಎಂಡ್ ಅಲ್ಲ, ಮತ್ತೆ ಪುನಃ ನೀನು ಬಂದೇ ಬರ್ತೀಯ, ಮತ್ತೆ ಪುನಃ ನಿನ್ಗೊಂದು ದೇಹ ಸಿಕ್ಕೇ ಸಿಗತ್ತೆ ಆಯ್ತಾ. ಈ 2 ವಿಷಯಗಳನ್ನ ನಾವು ತಲೆನಲ್ಲಿ ಇಟ್ಕೊಂಡ್ಬಿಟ್ರೆ ಈ ಏನಂತಾರೆ ಹೇಳಿ ಈ ರೀಇನ್ಕಾರ್ನೇಷನ್ ಇರ್ಬೋದು ಅಥವಾ ಈ ಭಯ ಇರ್ಬೋದು, ಇದೆಲ್ಲ ವಿ ಕ್ಯಾನ್ ಬ್ರೇಕ್. ಆ್ಯಂಡ್ ಅಗೇನ್ ಎಷ್ಟೋ ಸಲ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀನು ಕರ್ಮಯೋಗದಿಂದ ಇದೇ ಲೈಫ್ ಟೈಮಲ್ಲೇ ನಾವು ನಮ್ಮ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಈ ಸಂಸಾರ ಅನ್ನೋ ಒಂದು ಬಂಧನದಿಂದ ನಾವು ಪಾರಾಗ್ಬೋದು ಅಂತ ಹೇಳ್ಬಿಟ್ಟು. ಈಗ ಸಾವಾಗಿರುತ್ತೆ ಒಂದ್ ಮನೇಲಿ, ಬಟ್ ಅವರಿಗೆ ಹೆಂಡತಿಗಾಗಿರ್ಬಹುದು, ತಾಯಿಗಾಗಿರ್ಬಹುದು, ಏನಕ್ಕೆ ಸಾವಾಯ್ತು ಅನ್ನೋದು ಗೊತ್ತಿರೋದಿಲ್ಲ. ಕಂಡಿಡಿಬೋದಾ? ಖಂಡಿತ ಕಂಡುಹಿಡಿಬೋದು ಆಯ್ತಾ. ಸೊ ಲೈಕ್ ಈಗ ನೀವು ಪಲ್ಲವಿ ಅಲ್ವಾ, ಸೊ ನಾನು ನಿಮ್ಮನ್ನ ಏನೋ ಒಂದು ವಿಷಯ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ನೀವು ಹೇಳಲ್ಲ, ಲೈಕ್ ಏನೋ ಒಂದು ನನಗೂ ನಿಮಗೂ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆದಾಗ ನಾನು ಕೇಳ್ತೀನಿ, ಯಾಕೆ ಪಲ್ಲವಿ ನೀನು ಮಾತಾಡ್ತಿಲ್ಲ, ನೀ ಮಾತಾಡು. ನೀವು ಹೇಳ್ತಾರೆ, ಇಲ್ಲಪ್ಪ ನಂಗೆ ಏನು ಮಾತಾಡೋಕ್ಕಿಲ್ಲ ಅಂತ ಹೇಳಿ. ಸೊ ನನಗೆ ಗೊತ್ತಾಗಬೇಕು. ಸೊ ಗೊತ್ತಾಗಬೇಕು ಅಂದಾಗ ನಾನೇನು ಮಾಡ್ಬೋದು, ಟ್ಯಾರೋ ಕಾರ್ಡ್ಸಲ್ಲಿ ನೋಡ್ಬೋದು ಯಾತಕ್ಕೆ ಪಲ್ಲವಿ ಮಾತಾಡ್ತಿಲ್ಲ ನನ್ನೊಟ್ಟಿಗೆ ಅಂತ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಐ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯುವರ್ ಸೋಲ್. ನನ್ನ ಸೋಲು ನಿಮ್ಮ ಸೋಲೊಟ್ಟಿಗೆ ಕಮ್ಯುನಿಕೇಟ್ ಮಾಡಬಹುದು. ಅದೇ ರೀತಿ ಯಾರು ತೀರ್ಕೊಂಡಿರ್ತಾರಲ್ಲ, ಸೊ ಅವ್ರ ಸೋಲೊಟ್ಟಿಗೆ ಕೂಡ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಯಾತಕ್ಕೆ ನಿನಗೆ ಸಾವಾಯಿತು, ಯಾತಕ್ಕೆ ಹೆಂಗೆ ಸಾವಾಯಿತು ನಿನಗೆ, ನೀನು ಹೇಗೆ ತೀರ್ಕೊಂಡೆ, ನಿನಗೇನಾದರೂ ಇನ್ನೂ ಆಸೆ ಇತ್ತಾ, ಅಗೇನ್ ನಿನ್ನ ಕರ್ಮಗಳೆಲ್ಲ ನೀನು ಮುಗಿಸಿದ್ಯಾ ಇಲ್ವಾ, ಯು ಕ್ಯಾನ್ ಡೂ ದ್ಯಾಟ್. ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ಬೋದು. ಕಮ್ಯುನಿಕೇಷನ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಶೀಲ್ಡ್ ಮಾಡ್ಕೋತೀವಿ. ಬಿಕಾಸ್ ಅವ್ರು ಎದುರುಗಡೆ ಇರೋರು ಒಳ್ಳೆಯವರೇ ಇರ್ಬೋದು, ಬಟ್ ಸ್ಟಿಲ್ ನಮ್ಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಶೀಲ್ಡ್ ಮಾಡಿಕೊಂಡು, ನಾವಿರುವಂತಹ ಒಂದು ಜಾಗದಲ್ಲಿ ಶೀಲ್ಡ್ ಮಾಡಿಕೊಂಡು ವಿ ಕಮ್ಯುನಿಕೇಟ್ ವಿತ್ ದೆಮ್. ತುಂಬ ಜನ ಹೇಳ್ತಾರೆ, ನನ್ನ ಗಂಡ ತೀರ್ಕೊಂಡಿದ್ದಾನೆ ಅವನ್ನ ಕರೆಸಿ ಅಂತ ಹೇಳಿ. ಆ ಥರ ಕರ್ಸಕ್ಕೆ ಬರಲ್ಲ, ಬಿಕಾಸ್ ನಾವು ಕರೆಸ್ತಾ ಇಲ್ಲ. ಈಗ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡುವಾಗ ನಾನು ನಿಮ್ಮನ್ನ ಕರೆಸ್ತಾ ಇಲ್ಲ, ಜಸ್ಟ್ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಲ್ವಾ. ಅದೇ ರೀತಿ ಇದು ಟೆಲಿಪ್ಯಾಥಿಕ್ ಕಮ್ಯುನಿಕೇಷನ್ನು. ಸೊ ಅವ್ರ ಸೋಲೊಟ್ಟಿಗೆ ನಾವು ಎನರ್ಜೆಟಿಕಲಿ ಕನೆಕ್ಟ್ ಮಾಡಿಬಿಟ್ಟು ನಾವು ಪ್ರಶ್ನೆ ಕೇಳುವಾಗ ಅವ್ರು ನಮಗೆ ಉತ್ತರ ಕೊಡ್ತಾರೆ. ಆ್ಯಂಡ್ ಎಲ್ಲರೂ ಉತ್ತರ ಕೊಡ್ತಾರೆ ಅಂತಲ್ಲ. ಕೆಲವು ಸೋಲ್ಗಳೇನು ಅಂದರೆ, ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನ್ನ ಮಾತಾಡಿಸ್ಬೇಡ ಅಂತ ಹೇಳೋರು ಇದ್ದಾರೆ. ಕೆಲವರು ಇಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡು, ನಾನು ಹೇಳಬೇಕು, ನಾನು ಇದು ವಿಷಯ ಹೇಳಬೇಕು ಅಂತ ಹೇಳಿ ತಾವಾಗೆ ಬಂದು ಹೇಳೋದು ಇದೆ ಆಯಿತಾ. ಆ್ಯಂಡ್ ಕೆಲವು ಸಲ ಹೇಗೆ ಅಂತಂದರೆ, ನಾ ಹೇಳ್ದೆ ಅಲ್ಲ, ದಿಸ್ ಇಸ್ ಅ ವೆರಿ ಡೇಂಜರಸ್ ಫೀಲ್ಡ್ ಅಂತ. ಕೆಲವು ಸಲ ಒಂದು ರೀಡಿಂಗ್ ಮಾಡಿ ಮುಗಿಸಿರ್ತೀವಿ, ಅವ್ರಿಗೆ ಹೇಗೆ ಅಂದರೆ ಮತ್ತೆ ಪುನಃ ದೇ ವಿಲ್ ಸ್ಟಾರ್ಟ್ ಶೋಯಿಂಗ್ ಅಪ್ ಇನ್ ಅವರ್ ಹೆಡ್. ಏನಕ್ಕೆ ಅಂತಂದರೆ, ಈಗ ನಿಮಗೆ ಕನ್ನಡ ಬರ್ತಿರತ್ತೆ, ಯಾರಿಗೂ ಬೇರೆಯವ್ರಿಗೆ ಕನ್ನಡ ಬರ್ತಿರಲ್ಲ. ನೀವು ಹೋಗಿರೋ ಊರಲ್ಲಿ ಯಾರೋ ಒಬ್ಬ ಕನ್ನಡ ಮಾತಾಡೋ ವ್ಯಕ್ತಿ ಸಿಕ್ಬಿಟ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ, ಹಬ್ಬ ಸಿಕ್ಬಿಟ್ರು. ಸೊ ಅವ್ರಿಗೇನು ಅನ್ಸುತ್ತೆ, ನಾನು ಹೇಳೋದು ಅಥವಾ ನನ್ನ ಜೊತೆ ಮಾತಾಡೋದು ಇವಳು ಮಾತ್ರ, ಸೊ ಇವಳ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಪುನಃ ಬರೋದು, ಮತ್ತೆ ಮಾತಾಡೋಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಕೂಡ ಮಾಡೋದು ಇದೆ. ಬಟ್ ನಾವು ಕೇಳಿದ ಪ್ರಶ್ನೆಗೆ ಖಂಡಿತ ಅವ್ರು ಉತ್ತರ ಕೊಡ್ತಾರೆ. ಮತ್ತು ಯಾತಕ್ಕೆ ಈ ಥರ ಆಗಿದೆ ಅಂತ ಕೂಡ ಖಂಡಿತ ನಾವು ಆ ಸೋಲೊಟ್ಟಿಗೆ ಮಾತಾಡಿದಾಗ ಸಿಗತ್ತೆ. ಮತ್ತು ಆ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೋಗಿ ನೋಡಿದಾಗ ನಮಗೆ ಗೊತ್ತಾಗತ್ತೆ ಏನಿತ್ತು ಅವ್ರದ್ದು ಪೆಂಡಿಂಗ್ ಕರ್ಮ, ಈ ಮನೆಯವರೊಟ್ಟಿಗೆ ಕರ್ಮ ಮುಗ್ದಿದ್ಯಾ ಇಲ್ವಾ ಏನು ಎಲ್ಲ ಗೊತ್ತಾಗತ್ತೆ. ನಿಮಗೆ ಈ ರೀತಿ ಕೇಸಸ್ಗಳು ಏನಾದರೂ ಬಂದಿದೆಯಾ, ಕಾಂಪ್ಲಿಕೇಟೆಡ್ ಆಗಿದ್ದಂತಹ ಕೇಸಸ್? ಖಂಡಿತ. ಸೊ ಒಂದೇನು ಅಂತಂದರೆ, ಒಂದು
ಒಬ್ಬ ಮನುಷ್ಯ, ಅದು ಹುಡುಗ ಹುಡುಗಿ ಅಂತ ಹೇಳಲ್ಲ. ಸೊ ಅವ್ರು ಬಂದ್ಬಿಟ್ಟು ಏನಂತ ಹೇಳಿದ್ರೆ ತುಂಬ ವಯಸ್ಸಲ್ಲಿದ್ದರು ಅವರು, ಆ್ಯಂಡ್ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ 11 ದಿನಕ್ಕೇನೋ ತೀರ್ಕೊಂಡ್ಬಿಟ್ರು ಅವರು. ಸೊ ಯಾತಕ್ಕೆ ಅಂತ ಕೇಳುವಾಗ ಆ್ಯಕ್ಚುಲಿ ಅವರಿಗೆ ಮದುವೆ ಇಷ್ಟನೇ ಇರಲಿಲ್ಲ. ಬಟ್ ತಂದೆ ಭಯ ಪಟ್ಕೊಂಡ್ರು ಅಂತ, ತಂದೆ ಇದು ಮಾಡಿದ್ರು ಅಂತ ಹೇಳಿ ಭಯ ಪಟ್ಕೊಂಡು ಆ ಹುಡುಗ ಮದುವೆ ಆಗಿದ್ದು. ಆಯ್ತಾ, ಅವ್ರು ಮದುವೆ ಆಗಿದ್ರು. ಸೊ ಮದುವೆ ಆದಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಅವರು ತೀರ್ಕೊಂಡ್ಬಿಟ್ರು. ಓಕೆ. ಸೊ ನಾನು ಅವರೊಟ್ಟಿಗೆ ಕೇಳುವಾಗ ಇವ್ರು ಏನೂ ಹೇಳಿಲ್ಲ, ಮನೆಯವ್ರು ಜಸ್ಟ್ ಏನು ಹೇಳಿದ್ರು ಅಂದರೆ ಇವ್ರದ್ದು ಸಾವಾಗಿದೆ, ತುಂಬ ಚಿಕ್ಕ ವಯಸ್ಸಿಗೆ ಆಯಿತು, ಯಾಕೆ ಏನು ಅಂತ ಕೇಳುವಾಗ ಅವ್ರೇನು ಹೇಳಿದರು ಅಂದರೆ, ನನಗೆ ಮದುವೆ ಇಷ್ಟ ಆಗಲಿಲ್ಲ, ನನಗೆ ಮದುವೆಗಿಂತ ಕರಿಯರ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ನನಗೆ ದುಡ್ಡು ಮಾಡಬೇಕಿತ್ತು, ನನಗೆ ಒಂಥರ ಫೇಮಸ್ ಆಗಬೇಕಿತ್ತು, ನನ್ನ ಬಿಸ್ನೆಸ್ ಮಾಡಬೇಕಿತ್ತು, ಹೀಗೆಲ್ಲ. ಸೊ ಮದುವೆ ಮಾಡ್ಕೊಂಡಾಗ ಅವರಿಗೆ ಆಘಾತ ತಡ್ಕೊಳಕ್ಕಾಗಿರಲಿಲ್ಲ. ಸೊ ಅದರಿಂದ ಅವ್ರಿಗೆ ಸಾವಾಯಿತು, ಆ್ಯಂಡ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಯಿತಾ. ಸೊ ಅವ್ರೇನು ಮಾಡಿದ್ರು, ಮೆಡಿಸಿನ್ಸ್ ಕೊಟ್ಟಿದ್ರು, ತೊಗೊಂಡಿರಲಿಲ್ಲ. ಸೊ ನಾನು ಕೇಳಿದೆ, ನಿನಗೆ ಗೊತ್ತಿತ್ತಾ ಈ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಿತ್ತಲ್ಲ, ನೀನು ಮೆಡಿಸಿನ್ಸ್ ತೊಗೋಬೇಕು ಅಂತ ನಿಂಗೆ ಗೊತ್ತಿತ್ತಾ ಅಂದರೆ, ನಂಗೆ ಗೊತ್ತಿತ್ತು ಬಟ್ ನಾನೇ ತೊಗೊಳ್ಲಿಲ್ಲ ಅಂತ ಹೇಳ್ತಾರೆ ಅವರು. ಯಾತಕ್ಕೆ ತೊಗೊಂಡ್ಲಿಲ್ಲ? ಇಲ್ಲ, ನಂಗೆ ಇಷ್ಟ ಆಗಲಿಲ್ಲ, ನಾನು ತೊಗೊಳ್ಲಿಲ್ಲ, ನಾನು ಅಸಡ್ಡೆ ಮಾಡಿಬಿಟ್ಟೆ, ನಾನು ಮಾಡಬಾರ್ದಾಗಿತ್ತು. ದೆನ್ ಐ ಆಸ್ಕ್ಡ್ ಹಿಮ್, ಇನ್ನೂ ನಿಮಗೇನಾದರೂ ಟೈಮ್ ಇತ್ತಾ ಅಂದರೆ, ಇಲ್ಲ, ನಂಗೆ ಇಷ್ಟ ಇದ್ದಿದ್ದು ಟೈಮು. ಇದು ಒಂದು. ಎರಡನೇದೇನು ಅಂದರೆ, ನನಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು, ತುಂಬ ಬೇಜಾರಾಗಿರುವಂಥದ್ದು, ಅಮ್ಮ ಮಗಳಾಯ್ತಾ, ಅವರಿಬ್ಬರು ಹೇಗೆ ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ, ಅಷ್ಟು ಕ್ಲೋಸು. ಸೊ ಆ ಹುಡುಗಿ ಬರೀ ಒಂದು 20 ವರ್ಷಕ್ಕೇ ಕ್ಯಾನ್ಸರ್ ಬಂದು ತೀರ್ಕೊಂಡ್ಬಿಟ್ರು. ಅದು ಸಾಯೋ ಮುಂಚೆ ತುಂಬ ಅದು ಸಫರ್ ಆಗಿ ಸತ್ಬಿಡ್ತು. ಅದು ತಾಯಿಗೆ ಏನು ಅಂದರೆ, ಇದ್ದಿದ್ದು ಒಬ್ಬಳೇ ಮಗಳು ತೀರ್ಕೊಂಡ್ಬಿಟ್ಲಲ್ಲ ಅಂತ. ಸೊ ಅವ್ರು ನನ್ನ ಹತ್ರ ಬಂದು ಕೇಳಿದಾಗ ಏನಂದರೆ, ಆ ತಾಯಿ ಬಂದು ಲೈಫಲ್ಲಿ ಸುಖ ಅನ್ನೋದೇ ಕಂಡಿಲ್ಲ. ತಂದೆ ಇರ್ಬೋದು, ಅವ್ರ ತಂದೆ ತಾಯಿ ಯಾರ ಕಡೆಯಿಂದ ಸುಖ ಅನ್ನೋದೇ ಕಂಡಿರಲಿಲ್ಲ. ಸೊ ಈ ಪರ್ಟಿಕ್ಯುಲರ್ ಸೋಲ್ ಏನು ಮಾಡ್ತು ಅಂತ ಹೇಳಿದ್ರೆ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂತು. ಏನು ಅಂದರೆ, ನಾನು ಹೋಗಿ ಅಟ್ಲೀಸ್ಟ್ ಒಂದು 20 ವರ್ಷ ಅವಳ ಜೊತೆಗಿದ್ದು ಅವಳನ್ನ ನೋಡಿಕೊಂಡು ನಾನು ವಾಪಸ್ ಬರ್ತೀನಿ ಅಂತ. ಸೊ ಹೋಗ್ಬಿಟ್ಟು ಅವಳ ಜೊತೆ ಆ ಕಾಂಟ್ರಾಕ್ಟ್ ಇದ್ದಿದ್ದರಿಂದ 20 ವರ್ಷ ಅವಳ ಜೊತೆ ಇದ್ದು ಅವಳಿಗೆ ಹೆಂಗೆ ಸೇವೆ ಮಾಡೋದು ಅಂದರೆ, ಅವಳು ಒಂದು ಬಟ್ಟೆ ತೊಗೊಂಡ್ರೆ ಅವಳ ತಾಯಿಗೂ ಒಂದು ಬಟ್ಟೆ, ಅವಳಿಗೊಂದು ಚಪ್ಪಲಿ ಅಂದರೆ ಅವಳ ತಾಯಿಗೂ ಒಂದು ಚಪ್ಪಲಿ, ಆ ಥರ ಅವ್ರ ಅಮ್ಮನೇ ಅವಳು ಅಮ್ಮನ ಥರ ನೋಡಿಕೊಂಡು ಅವಳು ದೇಹವನ್ನು ಬಿಟ್ಟು ಹೋಗಿದ್ಲು. ಇವರ ತಾಯಿಗೇನು ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೇನೋ ಅಂತ. ಬಟ್ ಆ್ಯಕ್ಚುಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿಲ್ಲ. ಇಟ್ ವಾಸ್ ಸಮಥಿಂಗ್ ಲೈಕ್ ಅ ಸೋಲ್ ಕಾಂಟ್ರಾಕ್ಟ್ ಇತ್ತು, ಆ್ಯಂಡ್ ಅವಳು ಇದು ಮಾಡ್ಕೊಂಡು ಹೋದ್ಲು. ಸೊ ನಾವು ಅದು ಲೈಕ್ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ, ಇವರು ದೆವ್ವದ ಜೊತೆ ಮಾತಾಡ್ತಾರೆ, ಭೂತದ ಜೊತೆ ಮಾತಾಡ್ತಾರೆ ಅಂತಾರೆ. ಬಟ್ ಅವ್ರ ಮನೆಯಲ್ಲಿ ಸಾವಾಗೋ ತನಕ ಅವ್ರಿಗೆ ಗೊತ್ತಾಗಲ್ಲ ಸಾವು ಅನ್ನೋದು ಎಷ್ಟು ಕ್ರೂರವಾಗಿರುತ್ತೆ. ಮತ್ತು ನಾವು ತುಂಬ ಇಷ್ಟಪಡುವಂಥವ್ರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಸೊ ನಾನು ಈ ಪರ್ಟಿಕ್ಯುಲರ್ ಏನಕ್ಕೆ ಇದು ರೀಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ಅಟ್ಲೀಸ್ಟ್ ನನ್ನಿಂದ ಯಾರೋ ಒಬ್ರಿಗೆ ಒಂಚೂರಾದ್ರೂ ನೆಮ್ಮದಿ ಸಿಗತ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೆಲವು ಸಲ ನಾ ಹೇಳಿದೆ ಅಲ್ಲ, ರೀಡಿಂಗ್ ಮಾಡಿದ ಮೇಲೆ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ಳೋದು ಈ ಥರನೂ ಇರುತ್ತೆ. ಸೊ ವಿ ವಿಲ್ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಆ್ಯಂಡ್ ಸ್ಟಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.